ನಮ್ಮ ನ್ಯಾಷನಲ್ ಟಿವಿಲಿ ಮಾಡೋ ಸ್ಟೋರಿಗಳಿಗೆ ಉರ್ಕೊಂಡು ಕಾಲ್ ಮಾಡಿ ಬೆದರಿಕೆ ಹಾಕೋದು, ಮೆಸೇಜ್ ಮಾಡಿ ಥ್ರೆಟ್ ಮಾಡೋರ್ಗೇನು ಕಮ್ಮಿ ಇಲ್ಲ ಕಣ್ರಿ. ಪತ್ರಕರ್ತರಾಗಿ ಹುಟ್ಟಿದ ಮೇಲೆ ಇವನ್ನೆಲ್ಲ ಅನುಭವಿಸಲೇಬೇಕು ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ನಾವು ಮಾಡೋ ಸ್ಟೋರಿಗಳಿಗೆ ಕಮೆಂಟ್ ಹಾಕೋರ್ಗೂ ಬಿಡೋದಿಲ್ಲ, ಅವ್ರಿಗೂ ಕೂಡ ಪರ್ಸನಲ್ ಮೆಸೇಜ್ ಮಾಡಿ ಬೆದರಿಕೆ ಹಾಕ್ತಾರೆ ಅಂದರೆ ಎಲ್ಲೋ ನಿಂತೈತೆ ನೋಡಿ ನಮ್ಮ ಜನಗಳ ಮನಸ್ಥೈತಿ. ಈ ಲಕ್ಷ್ಮೀನಾರಾಯಣನವ್ರ ಮೇಲೆ ಕೊತ್ನೂರು ಭೂಗಳತನದ ಫ್ರಾಡ್ ವಿಚಾರಕ್ಕೆ ಒಂದು FIR ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಒಂದು ನ್ಯೂಸ್ ಹೋಗಿತ್ತು. ಆ ಪೋಸ್ಟಿಗೆ ಕಮೆಂಟ್ ಹಾಕ್ದವ್ರಿಗೆಲ್ಲ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಬೆದರಿಕೆ ಹಾಕ್ತವ್ರಂತೆ ಈ ನಮ್ಮ ಲಕ್ಷ್ಮೀನಾರಾಯಣ ಅವ್ರ ಮಗ ನಿಶ್ಚಲು ಅನ್ನೋ ಹುಡುಗ. ಅದು ಬಳಸಿರೋ ಭಾಷೆ ಇದೆಯಲ್ಲ, ತೀರಾ ಕೆಟ್ಟಾಗಿ ಕೊಳ್ಕೊಬೇಡ್ರಿ. ಅದನ್ನು ನಾನು ಓದಿ ಹೇಳೋಕ್ಕೂ ಆಗಲ್ಲ, ಬೇಕಾದ್ರೆ ನೀವೇ ಓದ್ಕೊಂಡ್ಬೋಡಿ. ಅದರಲ್ಲಿ ಮೊದಲನೇ ಪದನೇ ಇಡೀ ಕ್ಷೌರಿಕ ಸಮುದಾಯವನ್ನು ತುಚ್ಛೀಕರಿಸಿರೋ ಬೈಗೋಳ. ಅದು ಯಾರು ಗುಂಡೇಶು ಅನ್ನೋರು ಮಾಡಿದ ಕಮೆಂಟ್ಗೆ ಈ ಕ್ಷೌರಿಕ ಸಮಾಜನ ಯಾಕೆ ಹಿಂಗೆ ಹೀಯಾಳಿಸ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ನನಗೆ. ಆ ಸಮುದಾಯಕ್ಕೆ ಇವ್ರು ಬಳಸಿರೋ ಭಾಷೆ ನೋಡಿದ್ರೆ ಆ ಸಮಾಜದ ಬಗ್ಗೆ ಇವ್ರಿಗೆ ಎಂಥ ಅಭಿಪ್ರಾಯ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಇದು ಅಟ್ರಾಸಿಟಿ ಆಗ್ಬೋದೇನೋಪ್ಪ. ಆ ಸಮುದಾಯದವರು ಇದನ್ನ ಒಂಚೂರು ಗಮನಿಸ್ಬೇಕು. ಅಲ್ಲ ಕಣ್ರಿ, ಇನ್ಸ್ಟಾಗ್ರಾಮ್ನಲ್ಲಿ ಬಂದಿರೋ ಒಂದು ಪೋಸ್ಟ್ಗೆ ಕಮೆಂಟ್ ಹಾಕಿದ್ದಕ್ಕೆ ಅಡ್ರೆಸ್ ಕೊಡ್ಬೇಕಂತೆ ಅವರ ಅಮ್ಮನ ಹತ್ರ ಈ ನಿಶ್ಚಲು ಅನ್ನೋ ಹುಡುಗ ಡೈರೆಕ್ಟಾಗಿ ಹೋಗ್ಬಿಟ್ಟು ಅದೇನೋ ಮಾಡುತ್ತಂತೆ. ಇದು ಯಾವ ಥರ ಸಂಸ್ಕಾರ ಅಂತ ಅಮ್ಮನ ಹತ್ರ ಹೋಗೋದು. ಈ ತಾಯಿ, ಹೆಣ್ಮಕ್ಳು ಅಂದರೆ ಆ ಹುಡುಗನ ಮನಸ್ಸಿನಲ್ಲಿ ಅದನ್ನೆಂಥ ಭಾವನೆಗಳಿದಾವೆ ನೋಡಿ. ಇದ್ರ ಜೊತೆಗೆ ನೀವೆಲ್ಲ ನಮಗೆ ಲೆಕ್ಕನೇ ಇಲ್ಲ, ಎದುರಿಗೆ ಬಂದು ನಮ್ದೇನು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಅದು ಇದು ಅಂತ ಏನೇನೋ ಮೆಸೇಜ್ ಕಳಿಸೈತೆ ಈ ನಿಶ್ಚಲು ಅನ್ನೋ ಲಕ್ಷ್ಮೀನಾರಾಯಣ ಅವ್ರ ಸುಪುತ್ರ. ಹಿಂಗೆಲ್ಲ ಅನ್ನಿಸ್ಕೊಂಡ್ರು, ಬೆದರಿಕೆ ಆಗಿಸ್ಕೊಂಡ್ರು ಕಂಪ್ಲೇಂಟ್ ಕೊಡೋದು ಭಯ. ಇವ್ರು ದೊಡ್ಡ ಜನ, ಯಾಕೆ ಬೇಕು ಇವ್ರ ಸವಾಸ ಅಂತ. ಆಮೇಲೆ ಈ ಹುಡುಗ ನಿಶ್ಚಲ್ ಇದೆಯಲ್ಲ, ಇದು ಲಂಡನ್ನಲ್ಲಿ MSc ಮುಗಿಸ್ಕೊಂಡು ಬಂದಿದ್ದೀನಿ ಅಂತ ಇನ್ಸ್ಟಾಗ್ರಾಮಲ್ಲಿ ಬರ್ಕೊಂಡೈತಪ್ಪ. ಬರೀ ಡಿಗ್ರಿ ತೊಗೊಂಡ್ರೆ ಸಾಕಾಗಲ್ಲ ಕಣ್ರಿ. ಆಮೇಲೆ ಇಲ್ಲಿ ವಿಷಯ ಏನಾಗಿತ್ತಪ್ಪ ಅಂತಂದರೆ, ಈ ಕೊತ್ನೂರು ಸರ್ವೆ ನಂಬರ್ 177/1 ಒಂದು 10 ಗುಂಟೆ ಜಾಗದ ಕೇಸ್ ಇದು. ಈ ಜಾಗನ JP ನಗರ 8 ಫೇಸ್ ಲೇಔಟ್ ಮಾಡೋದಕ್ಕೆ ಅಂತೇಳಿ BDOದವರು ಅಕ್ವೈರ್ ಮಾಡ್ಕೊಂಡಿದ್ರಂತೆ. ಅದರ ಒರಿಜಿನಲ್ ಓನರ್ಗೆ ಅದೇನೇನು ಕೊಡಬೇಕೋ ಕೊಟ್ಟು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿದ್ರಂತೆ BDOದವರು. ಇದ್ರ ಮಧ್ಯದಲ್ಲಿ ಇನ್ಯಾರೋ ಇದಕ್ಕೆ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು, ರಿಜಿಸ್ಟರ್ ಆಗದೆ ಇರೋ ಒಂದು ಬಿಲ್ ಮಾಡಿಕೊಂಡು, ಇನ್ಯಾರೋ GPA ಹೋಲ್ಡರ್ನ ಕ್ರಿಯೇಟ್ ಮಾಡಿಕೊಂಡು ಈ ಲಕ್ಷ್ಮೀನಾರಾಯಣ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ರಂತೆ. ಇದು BDOದವ್ರು ಗೊತ್ತಾದಾಗ BDA DYSP ಹನುಮಂತರಾಯ ಅನ್ನೋರು ಸೀದಾ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಂಥವ್ರೆಲ್ಲ ಸೇರ್ಕೊಂಡ್ಬಿಟ್ಟು ಸಿಂಡಿಕೇಟ್ ಮಾಡಿಕೊಂಡು BDA ಜಾಗ ಹೊಡ್ಕೊಳ್ಳೋದಕ್ಕೆ ಇಂಥದ್ದೊಂದು ಫ್ರಾಡ್ ಮಾಡ್ಬಿಟ್ಟವ್ರೆ ಅಂತ FIR ಮಾಡಿಸ್ಕೊಂಡ್ರು. ಈ ಕೇಸ್ ಇಟ್ಕೊಂಡು ನಮ್ಮಲ್ಲಿ ಒಂದು ವರದಿ ಪ್ರಸಾರ ಆಯಿತು. ನೋಡಿ, ಹಿಂಗೆಲ್ಲ ಯಾರೋ ಭೂಗಳರು ಫ್ರಾಡ್ ಮಾಡಿದ್ರಂತೆ, ಅಂಥವ್ರ ಮೇಲೆ ಹಿಂಗೆಲ್ಲ ಕೇಸ್ ಆಗ್ಬಿಟ್ಟಿದೆಯಂತೆ ಅಂತ. ಇಂಥ ಸ್ಟೋರಿಗೆಲ್ಲ ತುಂಬ ಜನ ಕಮೆಂಟ್ ಹಾಕಿ ತಮ್ಮ ಆಕ್ರೋಶನ ತೋರಿಸ್ಕೊತಿರ್ತಾರೆ. ಹಾಗೆ ಕಮೆಂಟ್ ಆಗ್ದವ್ರಿಗೆಲ್ಲ ಈ ಲಕ್ಷ್ಮೀನಾರಾಯಣ ಅವರು ಸುಪುತ್ರ ನಿಶ್ಚಲ್ಲು ಮೆಸೇಜ್ ಮಾಡಿ ಮುರ್ಕೊಂಡು ಬಿದ್ದುಬಿಟ್ಟೆ. ಅದು ಕೆಟ್ಟ ಕೊಟ್ಟು ಭಾಷೆ. ಮಕ್ಕಳಿಗೆ ಬರೀ ದುಡ್ಡು ಮಾಡಿಟ್ರೆ ಸಾಕಾಗಲ್ಲ.